ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಲೈಟಾಗಿ ಕಣ್ಣಿಗೆ ಕಂಡಿದ್ದು ಒಂಚೂರು ಒಣಗಿರೋ ಹೂವು ಅದಕ್ಕೆ ಇಳ್ತೀನಿ. ಇದು ಹೇಳಿದ್ನಲ್ವ, ಅವತ್ತಿನ ದಿನ ರಾತ್ರಿ ಹೊತ್ತು ನಾನು ಅವತ್ತಿನ ಸಾಯಂಕಾಲ ಸ್ವಲ್ಪ ಲೈಜಿಲ್ ಓಡಿಸ್ತೀನಿ ಅಂತ. ಅವತ್ತು ಸಾಯಂಕಾಲ ಲೈಜಿಲ್ ಓಡಿಸ್ದೆ. ನನ್ನ ಮೊಮ್ಮಗ ಹೊಡೆದ ಸಾಯಂಕಾಲ. ನಾನು ಸ್ವಲ್ಪ ಹೊತ್ತು ಕೂತು ಅವನಿಗೆ ಕಲಿಸ್ಕೊಡೋದು, ಅದು ಯಾವ ಥರ ಎಷ್ಟು ಅಳತೆಗೆ ಎಷ್ಟು ನೀರಿಗೆ ಎಷ್ಟು ಹಾಕಬೇಕು ಅಂತ ಹೇಳ್ಕೊಟ್ಬಿಟ್ಟು ಅವತ್ತು ಒಡ್ಸಾದ್ಮೇಲೆ ಇದು ತಿರ್ಗಾ ಬೆಳಗ್ಗೆ ಅವತ್ತು ರಾತ್ರಿ ಹೊಡೆದಾದ್ಮೇಲೆ ಬೇಗ ಬಂದುಬಿಟ್ವಿ. ಚಳಿನೂ ಇತ್ತು. ನಾನು ಸ್ವೆಟ್ರೆಲ್ಲ ಹಾಕ್ಕೊಂಡು ಹೋಗಿದ್ದೆ. ನೋಡಿ, ಇದು ಕಾಸ್ಮಸ್ ಹೂವು ಬೀಜ ಆಗ್ಬಿಟ್ಟಿದ್ದಾವೆ. ಸ್ವಲ್ಪ ಬೀಜ ತೆಗಿತೀನಿ, ಯಾಕೆಂದರೆ ನಾನು ಮೊದಲು ಬೀಜ ಮಾಡ್ಕೊಂಡಿಲ್ಲ ಇವಾಗ ಅದಕ್ಕೆ ಒಂಚೂರು 2 ಹೂವಿನ ಬೀಜ ಸಿಕ್ಕರೂ ಸಾಕು ಅಂತ ಹೇಳ್ಬಿಟ್ಟು ಗಿಡದಲ್ಲೇ ಒಣಗಿದ್ದಾವೆ. ಸಾಕಷ್ಟು ಬೀಜ ಆಗಿದ್ದಾವೆ. ನಾನು ಮಲ್ಲಿಗೆ ಗಿಡದಾಗ ಹಾಕಿರೋವು ನಾನು ಬೀಜ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಲ್ವಾ ಅವಾಗ, ನಿಮಗೆ ಕಂಡಂಗೆ. ಅದಾದಮೇಲೆ ನಾನು ಗಾರ್ಡನ್ಗೆ ಬರೋದು ಬಿಟ್ಬಿಟ್ವಿ, ಬೀಜನೂ ಇಲ್ಲ. ಇಲ್ಲಿ ಲೇಟಾಗಿ ಹಾಕಿರೋದಕ್ಕೆ ಇದು ಬೀಜ ಸಿಕ್ತು. ಆಮೇಲೆ ಇಲ್ಲಿ ಹಣ್ಣಿನ ಗಿಡದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೇ ಸ್ವಲ್ಪ ಕಾಸ್ಮಾಸ್ಗೆ ಸಸಿಗಳು ಹೊಸ್ದಾಗಿ ಹಾಕಿದ್ದು, ಅವು ಇವಾಗ ಹೂವು ಬಿಟ್ಟು ಬೀಜ ಆಗ್ತಾಯಿದ್ದಾವೆ. ಅವು ಕೂಡ ಅವೂ ಅಷ್ಟೇ ಬೀಜ ಮಾಡ್ಕೊಂಡು ತೆಗೆದು ಬಿಡಬೇಕು. ನೋಡಿ, ಮೊನ್ನೆ ಒಂದು ಹಣ್ಣು ಕಿತ್ತಿದ್ನಲ್ವ, ಇದರಲ್ಲಿ 2 ಜೋಡಿಯಾಗಿತ್ತು. ಇವತ್ತೊಂದು ತೆಗಿತಾಯಿದ್ದೀನಿ. ಅದು ಕೆಂಪಿದೆ. ಮಕ್ಕಳು ತಿಂತಾರೆ. ಈ ಥರ ದೋರ್ಗಾಯಿ ಇದು, ಪೂರ್ತಿ ಕಾಯಿನೂ ಅಲ್ಲ ಹಣ್ಣು ಅಲ್ಲ, ಆ ಥರ. ಇದು ಇದ್ದರೆ ಕಟ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಾರೆ. ಆಮೇಲೆ ಬಾರ್ಬರಸ್ ಚೆರ್ರಿ, ನೀವು ನೋಡಿಸ್ದಾಗ ಅದು ಇನ್ನೂ ಕೆಂಪಿತ್ತು. ತಿರ್ಗಾ ಮಾರನೇ ದಿನ ಇನ್ನೂ ಕೆಂಪಾಗುತ್ತೆ ಅಂತ ಬಂದರೆ ತಿರ್ಗಾ ಮಾರನೇ ದಿನ ಅದು ಇರಲಿಲ್ಲ. ಹೇಳಿದ್ನಲ್ವ, ತುಂಬ ಕೆಂಪು ಕಂಡಾಗ ಅಳಿಲಿಗೋ ಅಕ್ಕಿಗಳಿಗೋ ಕಾಣಿಸುತ್ತೆ, ಅದ್ರ ಪಾಲಾಗುತ್ತೆ. ಪರವಾಗಿಲ್ಲ, ಅವು ತಿಂದು ಖುಷಿ ಪಡ್ತವೆ. ವೇಸ್ಟ್ ಆಗದೇ ಇದ್ದರೆ ಸಾಕು ಅನಿಸುತ್ತು. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಬೀನ್ಸ್ ಬಳ್ಳಿ ಹಬ್ಬಿತ್ತಲ್ಲ, ಅದೆಲ್ಲ ತೆಗಿಬೇಕು. ಯಾಕೆಂದರೆ ಮಾವಿನ ಗಿಡ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇದು ಬೀಜದಿಂದ ಬಂದಿರೋದು. ಸರಿ ಹೂವು ಬಿಟ್ಟಿತ್ತು. ಆಮೇಲೆ ಇಲ್ಲಿ ಚಪ್ರದವರೆಕಾಯಿ, ಹೊಸ ಕಾಯಿ. ಇದು ಕಣ್ಣಿಗೂ ಕಾಯಿ ಬಿಡುತ್ತೆ. ಈ ಸರಿ ನಾನು ಬರೀ ಡ್ರ್ಯಾಗನ್ ಫ್ರೂಟಲ್ಲಿ ಇಟ್ಟಿದ್ದೆ. ಅಷ್ಟು ದೊಡ್ಡ ಪಾಟು ಅಲ್ಲ ಅದು, ಅದರಲ್ಲಿ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಅಂದರೆ ಮೇಲಿರೋದಕ್ಕೆ ಕೀಳೋಕ್ಕಾಗಿಲ್ಲ ನಾನು. ತಿರ್ಗಾ ಮಾರನೇ ದಿನ ಯಾವಾಗಾರು ನೋಡಿ ಮೇಲತ್ತಿ ಕೀಳಿಸ್ಬೋದು. ಇದು ಶನಿವಾರ ಮಾಡಿದ್ದು ವಿಡಿಯೋ. ಅದರಿಂದ ನಾನು ಸ್ವಲ್ಪ ನನಗೆ ಕೈ ಸಿಕ್ಕಿದ್ದು ನೋಡಲಿಲ್ಲ, ಎಲ್ಲೆಲ್ಲಿದ್ದಾವೆ ಇನ್ನೊಂದು ದಿನಕ್ಕೆ ನೋಡಿದ್ರಾಯ್ತು ಅಂದ್ಕೊಂಡೆ. ಅದು ಅಲ್ಲದೆ ಲಾಂಗ್ ಬೀನ್ಸು ಸಾಕಷ್ಟು ತಿಂದಾಯಿತು. ಇವಾಗ ಇದು ಹಣ್ಣಾಗಿ ಎಲ್ಲ ಆದಮೇಲೆ ಆ ಗಿಡ ತೆಗಿಬೇಕು. ಆದರೆ ಗಿಡ ತೆಗಿಯೋಕ್ಕೆ ಕಷ್ಟ. ಎಲ್ಲದರ ಜೊತೆ ಸೇರಿ ಬಳ್ಳಿ ಬೆಳೆದ್ಬಿಟ್ಟಿದೆ. ನಾವು ಯಾವುದೋ ಲಾಂಗ್ ಬೀನ್ಸ್ ಹೊಂದ್ಕೊಂಡು ಕಟ್ ಮಾಡಿದ್ರೆ ಅದು ಹೋದರೆ ಕಷ್ಟ. ಆಮೇಲೆ ಇಲ್ಲಿ ಹೀರೆಕಾಯ್ದು ನಾನು ಪಾಲಿನೇಷನ್ನು ಮಾಡಿಲ್ಲ. ನೆನ್ನೆ ಸಾಯಂಕಾಲ ಬಂದಿದ್ದರೆ ಆಗಿರೋದು. ಬೆಳಗ್ಗೆ ನೋಡೋಣ ಅಂತೇಳ್ಬಿಟ್ಟು ಹೂವು ಇತ್ತು, ನೋಡಿದೆ ಪಾಲಿನೇಷನ್ ಮಾಡೋಣ ಅಂತ. ಮಾಡಿದ್ದೀನಿ, ನೋಡೋಣ ಅದು ಅಕಸ್ಮಾತ್. ಯಾಕೆಂದರೆ ರಾತ್ರಿ ಹೊತ್ತು ಅರಳಿದಾಗ ಚೆನ್ನಾಗಿ ಅಗಲವಾಗಿ ಹರಡುತ್ತೆ. ಪಾಲಿನೇಷನ್ ಈಜಿ. ಇವಾಗ ಒಂದು 4-5 ಕಾಯಿ ಇದ್ದಾವೆ. ಅದೆಲ್ಲ ಆಗಲೇ ಪಾಲಿನೇಷನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. 3 ಕಾಯಿ ಹಂಗೆ ಇದ್ದಾವೆ. ಇನ್ನೊಂದು ಕಾಯಿ ಪಾಲಿನೇಷನ್ ಆಗಿಲ್ಲ ಅನಿಸುತ್ತೆ. ಅದು ಒಂಥರ ಹಣ್ಣಾಗಿತ್ತು, ಅದನ್ನು ತೆಗೆದಾಕಿದೆ ನಾನು. ಇನ್ನು ಒಂದು 3 ಕಾಯಿ ಇದ್ದಾವೆ. ಇವತ್ತೊಂದು ಪಾಲಿನೇಷನ್ ನೋಡಿ, ಇದು ಆಗಲೇ ಒಂಥರ ಒಣಗದಂಗಾಗಿ ಯೆಲ್ಲೋ ಕಲರ್ ಆಗಿದೆ. ಆವಾಗ ಅದು ಪಾಲಿನೇಷನ್ ಆಗಿಲ್ಲ ಅಂತಲೇ ಅರ್ಥ. ಅಂಥ ಕಾಯಿ ತೆಗೆದುಬಿಡ್ಬೇಕು. ಇಲ್ಲಾಂದರೂ ಒಂದು ಸ್ವಲ್ಪ ದಿನಕ್ಕೆ ಉದುರುತ್ತೆ. ಅದ್ರ ಬದಲು ನಾವೇ ತೆಗೆದಾಕ್ಬಿಟ್ರೆ ಹೀರೆಕಾಯಿಗಳಿಗೆ ಎನರ್ಜಿ ಸಾಕಾಗುತ್ತೆ. ಗಿಡನೂ ಚೆನ್ನಾಗಿ ಬೆಳೆಯುತ್ತೆ. ಅದು ಒಂದೇ ಒಂದು ಹೀರೆಕಾಯಿ ಗಿಡ ಇರೋದು, ಜಾಸ್ತಿ ಇಲ್ಲ. ಆಮೇಲೆ ಇನ್ನು ಈಚೆ ಇಷ್ಟು ಉದ್ದ ಇದೆ. ಚೆನ್ನಾಗಿ ಉದ್ದ ಬಿಡೋ ಕಾಯಿನೇ ಅದು. ನೋಡಬೇಕು ಕಾಯಿ ಬಿಡುತ್ತಾ ಇಲ್ಲ ಅಂತ. ಆದರೆ ಅದ್ರ ಬೀಜ ಇನ್ನೂ ಮಾಡ್ಕೊಂಡಿದ್ದೀನಿ. ಮೊದಲೊಂದು ಸರಿ ಬೆಳೆಸ್ದಾಗ ಅದ್ರ ಬೀಜ ಇದೆ. ಅದು ಕಾಯಿ ಬರದೇ ಇದ್ದರೂ ಈ ವರ್ಷ ಚಿಂತೆ ಇಲ್ಲ. ಯಾಕೆಂದರೆ ಈ ವರ್ಷ ನಾನು ಈ ತರಕಾರಿ ಯಾವೂ ಬಂದಿಲ್ಲ, ಚಪ್ರದವರೆಕಾಯಿ ಬಿಟ್ಟರೆ. ಅವನ್ನು ಸಾಕಷ್ಟು ಬೀಜ ಮಾಡ್ಕೊಂಡಿದ್ದೀನಿ, ಮುಂದಿನ ವರ್ಷಕ್ಕಾಗುತ್ತೆ ಅಂತ. ಈ ವರ್ಷ ನಾನು ಈ ತರಕಾರಿ ಜಾಸ್ತಿ ಕೊಡದೇ ಇದ್ರೂ ಮುಂದಿನ ವರ್ಷಕ್ಕೆ ಸೇವ್ ಆಗೋಷ್ಟು ಬೀಜ ಕೊಟ್ಟಿದೆ ಗಿಡಗಳು. ಅದು ಖುಷಿ ಅನ್ನಿಸ್ತು ನನಗೆ. ಅವರೆಕಾಯಲ್ಲಿ ಇನ್ನೂ ಒಂದು ಥರನೂ ಇದೆ. ಈ ವರ್ಷ ಅದು ಗಿಫ್ಟು. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಅದ್ರ ವಿಡಿಯೋ ಮಾಡೋದು ಮರ್ತೋಯ್ತು ನಾನು ಅದನ್ನು ನೋಡಿಬಿಟ್ಟು ಆ ಕಾಯಿನ ಇಲ್ವಾ ಅನ್ನೋ ಡೌಟ್ ಇತ್ತು. ಅದಕ್ಕೆ ತಿರ್ಗಾ ಮಾರನೇ ದಿನ ನೋಡಿದೆ. ಇದು ಮಾತ್ರ ಉದ್ದುದ್ದ ಬರುತ್ತಲ್ಲ ಚಪ್ರದವರೆಕಾಯಿ. ಇವಾಗ ನಾನು ಇದರಲ್ಲಿ ನನ್ನ ಗಾರ್ಡನಲ್ಲಿ 3 ಥರ ಅಥವಾ 4 ಥರ ತೋರಿಸಿರ್ಬೇಕು ಚಪ್ರದವರೆಕಾಯಿ. ಇವಾಗ ಇನ್ನೊಂದು ಥರ ಸೇರ್ಪಡೆ ಆಗಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಅಲ್ಲಿಗೆ 5 ಥರ ಚಪ್ರದವರೆಕಾಯಿ ಬೀಜ ನಮಗೆ ಸಿಕ್ಕಂಗಾಗುತ್ತೆ. ಈ ಥರ ನಾವು ವರ್ಷ ನಮಗೆ ಗೊತ್ತಿಲ್ಲದೇ ನೇಚರು ನಮಗೆ ಗಿಫ್ಟ್ ಕೊಡ್ತಾ ಇರುತ್ತೆ. ಯಾವ ಥರ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನೋಡಿ, ಸಂಜೆ ಮಲ್ಲಿಗೆ ಅಂತಾರಲ್ಲ, ಮಧ್ಯಾಹ್ನ ಮಲ್ಲಿಗೆ, ಸಂಜೆ ಮಲ್ಲಿಗೆ, ಮುಳ್ಜಾಜಿ ಈ ಥರ ಎಲ್ಲ ಹೇಳ್ತಾರೆ. ಇದರಲ್ಲಿ ಮುಳ್ಳಿರಲ್ಲ.
ನಾಟಿದಾದರೆ ಮುಳ್ಳಿರುತ್ತೆ. ಅದೊಂದು ಕಲರು ನಮ್ಮ ತಂಗಿ ಮನೆ ಹತ್ರ ರೋಡಲ್ಲಿತ್ತು, ಅದು ಬೀಜ ತಂದು ಹಾಕಿದ್ದು ಬಂದಿದೆ. ಆಮೇಲೆ ಬದನೆ ಗಿಡ ಹಳೇವೆಲ್ಲ ತೆಗಿಬೇಕು. ತುಂಬ ಹೇಳಿದ್ನಲ್ವ, ತುಂಬ ಕೆಲಸ ಇದೆ. ಆದ್ರೂ ಇವಾಗ ಸದ್ಯಕ್ಕೆ ಮಾಡಲ್ಲ. ಜನವರಿಯಿಂದ ನಾನು ಸ್ವಲ್ಪ ಚೆನ್ನಾಗಿ ಸುಧಾರಿಸ್ಕೊಂಡ್ಮೇಲೆ ಗಾರ್ಡನ್ ಕೆಲಸ ಮಾಡ್ತೀನಿ. ಇವಾಗ ಏನು ಅಂದರೆ ಎಲ್ಲರೂ ಹೂವು ಒಣಗಿರೋದು ಅಥವಾ ಗಿಡ ಪೂರ್ತಿ ಒಣಗೋಗಿ ಇದ್ದರೆ ವೇಸ್ಟ್ ಅಲ್ವಾ, ಅದಕ್ಕೆ ನೀರು ಹಾಕೋದು ಅಂತೇಳ್ಬಿಟ್ಟು ಆ ಥರದ್ದು ಇದ್ದರೆ ನೀರು ಹಾಕಿದಾಗ ತೆಗಿತೀನಿ ಅಷ್ಟೇ. ಹೂವು ಅಂತೂ ಇನ್ನು ಒಣಗಿರೋ ತೆಗಿತಾ ಇದ್ದರೆ ಗಿಡಗಳು ಸಸಿಗಳು ಬರುತ್ತೆ ಸೇವಂತಿಗೆ, ಇಲ್ಲ ಅಂದರೆ ಆ ಗಿಡ ಒಣಗೋಗುತ್ತೆ ಆ ಥರ. ಇದು ಹೊಸ ಬದನೆ ಗಿಡ, ನಾನು ಆವಾಗ ಸಸಿ ಹಾಕಿದ್ದೆ, ನೆನಪಿರ್ಬೋದು. ಆ ಸಸಿಗಳು ಒಂದು 6 ಸಸಿ ನಾನು ಅಲ್ಲೇ ಬೇರೆ ಕಡೆ ಪಾಟ್ ರೆಡಿ ಮಾಡೋಕ್ಕಾಗದೆ ಟಬ್ಗಳಾಗಿ ಸೈಡ್ ಇಟ್ಬಿಟ್ಟಿದ್ದೆ. ಅವು ಇವಾಗ ಹೂವು ಆಗಿ ಕಾಯಿ ಸ್ಟಾರ್ಟ್ ಆಗಿದೆ. ಒಂದರಲ್ಲಿ ಕಾಯಿ ಶುರುವಾಗಿದೆ. ಒಂದೊಂದು ಗಿಡ ಬೇಗ ಬೆಳೆದಿದ್ದಾವೆ, ಒಂದೊಂದು ಗಿಡ ಅದೇ ಸೇಮ್ ಟೈಮಲ್ಲಿ ಇಟ್ಟರೂ ಒಂದೊಂದು ಗಿಡ ಇನ್ನೂ ಚಿಕ್ಕದಾಗಿದೆ ನೋಡಿ. ಆ ಗಿಡ ಆದರೆ ತುಂಬ ಚಿಕ್ಕವಿದ್ದಾವೆ ಆ ಸೈಡು. ಒಂದೊಂದು ಗಿಡ ಫಾಸ್ಟಾಗಿ ಬೆಳೆಯುತ್ತವೆ, ಒಂದೊಂದು ಗಿಡ ತುಂಬ ನಿಧಾನ ಸ್ಲೋ ಆಗುತ್ತೆ. ನಮಗೆ ತಾಳ್ಮೆ ಇರಬೇಕು, ಗಾರ್ಡನ್ ಮಾಡೋಕ್ಕೆ ತುಂಬ ತಾಳ್ಮೆ ಇರಬೇಕು. ಆಮೇಲೆ ಪೇಷನ್ಸ್ ಇರಬೇಕು, ಪೇಷನ್ಸ್ ಇರಬೇಕು. ಅದು ಬಿಡುತ್ತೆ ಇವತ್ತಿಲ್ಲ ನಾಳೆ ಅಂತ ನೋಡಿ. ಇದು ಹೂವು ಮೇಲ್ಗಡೆ ಹೂವು ಆಗ್ತಾಯಿದೆ. ಈ ಹೂವು ಬರೋಷ್ಟೊತ್ತಿಗೆ ಕೆಳಗಡೆ ಅದ್ರ ತೆನೆ ಗೊತ್ತಾಗಬೇಕು, ಆದರೆ ಎಲ್ಲೂ ತೆನೆ ಕಾಣಿಸ್ಲಿಲ್ಲ ನನಗೆ. ಅದೇನು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟು ತುಂಬ ಉದ್ದ ಇದೆ ಇದು ಮೆಕ್ಕೆಜೋಳ. ಇದು ಭಾಗ್ಯಮ್ಮ ಅವ್ರು ಕೊಟ್ಟಿದ್ದು ಬೀಜ ಅನಿಸುತ್ತೆ ನನಗೆ, ನನ್ನ ಹತ್ರ ಇರಲಿಲ್ಲ. ಎಷ್ಟೋ ಬೀಜ ಇಟ್ಟಿದ್ರೂ ಅದು ಒಂದೇ ಒಂದು ಗಿಡ ಬಂದಿದೆ, ಅಥವಾ ಕಾಯಿ ಬಂದರೆ ನಾನು ಬೀಜ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಿ ಚಪ್ರದವರೆಕಾಯಿ ಇದೆಲ್ಲ ಹೊಸದು, ಇದನ್ನೇನು ತೆಗಿಯೋಕ್ಕೆ ಹೋಗಲ್ಲ ನಾನು. ಸೇವಂತಿಗೆ ಹೂವಿನ ಗಿಡದಲ್ಲಿ ಇಟ್ಟಿದ್ದೀನಲ್ಲ ಅವರೆಕಾಯಿ ಗಿಡ, ಇನ್ನೊಂದು ವಾರ 10 ದಿನ ಹೋದರೆ ಅದರಲ್ಲಿರೋ ಅವರೆಕಾಯಿಗಳು ಆಲ್ಮೋಸ್ಟ್ ಮುಗಿದೋಗುತ್ತೆ. ನೋಡಿದೆ ಇವತ್ತು ಎಳೆವಿತ್ತು ಇನ್ನೂ. ಅದರಿಂದ ಅವನ್ನ ಇನ್ನೊಂದು ವಾರ 10 ದಿನ ಬಿಟ್ಟು ಭಾನುವಾರದ ದಿನ ಆ ಗಿಡಗಳೆಲ್ಲ ಕಟ್ ಮಾಡಿ ತೆಗೆದು, ಸೇವಂತಿಗೆ ಗಿಡಗಳು ಸ್ವಲ್ಪ ಕೇರ್ ಮಾಡಬೇಕು ಈ ವರ್ಷ. ಇಲ್ಲ ಅಂದರೆ ಈ ವರ್ಷ ಎಲ್ಲ ಗಿಡಗಳು ಹೋಗೋ ಸ್ಟೇಜಲ್ಲಿ ಇದ್ದಾವೆ. ತುಂಬ ಬೇಜಾರಾಯಿತು ಸೇವಂತಿಗೆ ಗಿಡ ನೋಡ್ಬಿಟ್ಟು ನನಗೆ. ಈ ವರ್ಷವೇ ಆ ಥರ ಆಗಿರುತ್ತೆ. ಯಾವ ವರ್ಷವೂ ಸೇವಂತಿಗೆ ಗಿಡಗಳು ಆ ಥರ ಆಗಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ವರ್ಷ ಆ ಥರ ಆಗೋಗುತ್ತೆ. ನಾವು ಅನ್ಕೊಳ್ದೇ ಇರೋವೆಲ್ಲ ಆಗಿರುತ್ತವಲ್ವ, ಗಿಡಗಳಲ್ಲೂ ಅದೇ ಥರ. ಇನ್ನು ದಾಸವಾಳ ಅಂತೂ ಹೂವು ಎಲ್ಲ ಕಮ್ಮಿಯಾಗಿದ್ದಾವೆ. ಅಲ್ಲೊಂದು ಇಲ್ಲೊಂದು ನಾಟಿ ಮಾತ್ರ ಬಿಡ್ತಾ ಇದ್ದಾವೆ. ಹೈಬ್ರಿಡಲ್ಲೆಲ್ಲ ಮೊಗ್ಗು ಆಗೋಗಿದೆ, ಹೇಳಿದ್ದೀನಲ್ವ. ಇವಾಗ ರೆಸ್ಟ್ ಸೀಸನ್ ಅದಕ್ಕೆ ಅಂತ. ಅದರಿಂದ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ಕ್ಲೀನ್ ಆದಮೇಲೆ ದಾಸವಾಳ ಗಿಡಗಳು ಸುಮ್ಮನೆ ಮಣ್ಣಾಗೋದು, ನೀರು ಹಾಕ್ತಾಯಿರ್ತೀವಿ. ಜನವರಿ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿದ್ರೆ ಫೆಬ್ರವರಿಯಿಂದ ದಾಸವಾಳದ ಗಿಡ ಆಮೇಲೆ ಮಲ್ಲಿಗೆ ಗಿಡ ಎಲ್ಲ ಮಾಡ್ಬೋದು. ಇದು ನೋಡೋದು ರೆಡ್ಡು ಜೀನಿಯಾ, ಇದೊಂದು ಕಲರ್ ಇದೆ, ಆದ್ರೂ ಅದು ಡಬಲ್ ಪೆಟಲಿಲ್ಲ, ಸಿಂಗಲ್ ಪೆಟಲೇ ಇದೆ. ಆಮೇಲೆ ಈ ಗಿಡ ದಾಸವಾಳದ ಗಿಡದಲ್ಲಿ ಇಟ್ಟಿದ್ದು ಅವರೆಕಾಯಿ ಗಿಡ ಮಾತ್ರ ಎಷ್ಟು ಹಳೇದಾದ್ರೂ ಇನ್ನೂ ಕೆಳಗಡೆಯಿಂದ ಮತ್ತೆ ಚಿಗುರಿ ಕಾಯಿ ಕಸ್ತಾ ಇದೆ. ಇದರಲ್ಲಿ ನಾನು ಸ್ವಲ್ಪ ಒಣಗಿರಂಗೆ ಆಗಿರೋವು, ಸ್ವಲ್ಪ ಬಲ್ತಿರೋವು ತೆಗಿಯೋಣ ಅಂತ ಹೋದೆ. ಆದರೆ ಗಾರ್ಡನಿಗೆ ಬಂದಿದ್ದೆ 11 ಗಂಟೆ ಮೇಲಲ್ವ, ಮತ್ತು ಸ್ವಲ್ಪ ಟೈಮು ಬಿಸಿಲಿಗೆ ಚೆನ್ನಾಗೇ ಇರುತ್ತೆ. ಓಡಾಡ್ತಾ ಬಿಸಿಲು ಜಾಸ್ತಿ ಅನ್ನಿಸ್ದಾಗ ಸಾಕು ಇಲ್ಲಿಗೆ ಅಂತ ಬಿಟ್ಬಿಟ್ಟು ಬಂದಿದ್ದಾಯಿತು. ಯಾಕೆಂದರೆ ಜಾಸ್ತಿ ಸುಸ್ತು ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಅದಕ್ಕೆ ನೋಡ್ಕೊಂಡೆ, ಒಂದು ಟೈಮು ನೋಡ್ಕೊಂಡು ತಿರ್ಗಾ ಭಾನುವಾರ ಅವ್ರ ಕೈಲಿ ಕೇಳಿಸಿದ್ರಾಯ್ತು, ರಜೆ ಇರುತ್ತೆ ಅವ್ರಿಗೂ ಕೇಳ್ತಾರೆ ಅಂತ. ಅದನ್ನು ಹಂಗೆ ನಾನು ಒಂಚೂರು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಕಂಡಿದ್ದು ಎಲ್ಲೆಲ್ಲಿ ನನಗೆ ಕಂಡಿದ್ದು ಈಸಿಯಾಗಿರೋದು, ನನಗೆ ಈಸಿಯಾಗಿರೋ ಕೆಲಸ ಮಾತ್ರ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವರು ಒಂದು ಲೈಕ್ ಕೊಟ್ಟು ನೋಡಿದರೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಬೇರೆಯವ್ರಿಗೆ ಶೇರ್ ಮಾಡಿದರೆ ನಾವು ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೆ ವಿಡಿಯೋ ತುಂಬ ಸ್ವಲ್ಪನಾದರೂ ಯೂಸ್ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇಷ್ಟು ಕೈಯಿಂದ ಕಿತ್ತಿದೆ, ನಾನು ಜಾಸ್ತಿ ಏನು ಕೀಳಲಿಲ್ಲ. 1-2 ಇಡಿ ಆಗೋಷ್ಟು ಎಲ್ಲೆಲ್ಲಿ ತುಂಬ ಹಣ್ಣಾಗಿದೆ ಬಲ್ತಿರೋದೆ ಅನ್ನೋದಲ್ಲಿ ಇವೆಲ್ಲ ಸೇವಂತಿಗೆ ಗಿಡದಲ್ಲಿರೋ ಅವರೆಕಾಯಿ ನೆಕ್ಸ್ಟ್ ವರ್ಷಕ್ಕೆ ಬರುತ್ತೆ. ಆಮೇಲೆ ಈ ಥರ ನೋಡಿ ಹೂವು ಪೂರ್ತಿ ಒಣಗಿರೋ ಹೂವು ಈ ಥರ ನೋಡಿ. ಇದು ಯಾವಾಗಲೂ ಬಿಡುತ್ತೆ ಅಂತೀವಿ, ಯಾವ ಥರ ಇದೆ ಅದರ ಸ್ಥಿತಿ ಅಂತ ನೋಡಿ. ಯೆಲ್ಲೋ ಕಲರು ಅಷ್ಟೇ, ಮೊದಲು ಹಾಕಿರೋ ವಿಡಿಯೋದಲ್ಲಿ ಹೂವುಗಳು ಎಷ್ಟು ಚೆನ್ನಾಗಿ ಬಿಟ್ಟಿದ್ವು. ಆ ಗಿಡದಲ್ಲೇ ಈ ಥರ ಒಣಗಾಕ್ಬಿಟ್ಟಾಗ ಈ ಗಿಡ ಆಗುತ್ತೆ. ಇದಾದರೆ ಪೂರ್ತಿ ಹೋಗ್ಬಿಟ್ಟಿದ್ದೀವಿ. 2 ಗಿಡ ಇರೋದು ಪಿಂಕು. ನೋಡಬೇಕು ಈ ವರ್ಷ ನಾನು ಯಾವ ಥರನ ಮಾಡಿ ಅದರಲ್ಲಿ 1-2 ಗಿಡ ಆದರೂ ಸೇವ್ ಆದರೆ ಅವನ್ನ ನೆಕ್ಸ್ಟು ನಾನು ಜಾಸ್ತಿ ಮಾಡ್ಕೋಬೇಕು. ಗಿಡ ಪೂರ್ತಿ ಒಣಗಿ ಕಡ್ಡಿನೇ ಮುರಿದೋಗಿದೆ. ಅದರಲ್ಲಿರೋ 4 ಹೂವನೂ ಪೂರ್ತಿ ಗಿಡದಲ್ಲೇ ಪಾಟಲ್ಲೇ ಒಣಗಿಬಿಟ್ಟಿದೆಯಲ್ಲ ಅದರಿಂದ. ಆಮೇಲೆ ಇದು ಗ್ರೋ ಬ್ಯಾಗ್ ಫುಲ್ಲಾಗ್ಬಿಟ್ಟಿದೆ. ಆ ಕಡೆ ಒಂದು ಬ್ಯಾಗ್ ಇದೆ, ಅದೆಲ್ಲ
ಸ್ವಲ್ಪ ಒಂದು ಟಬ್ ಖಾಲಿ ಇದೆ, ಒಂದು ಸ್ವಲ್ಪ ಸರಿ ನೋಡಿ. ಇದು ಅಷ್ಟೇ ಭಾಗ್ಯಮ್ಮವ್ರು ತಂದುಕೊಟ್ಟಿದ್ದು ಚಿಕ್ಕದು ಅದು. ಇದು ನಾನು ಅವ್ರಿಗೆ ಕೊಟ್ಟಿದ್ದೆ, ಅವರು ನನ್ನ ಹತ್ರ ಇಲ್ದಾಗ ಅವ್ರು ತಂದುಕೊಟ್ರು. ಅದನ್ನು ರೀಪಾಟ್ ಮಾಡೋಕ್ಕೆ ಆಗಲಿಲ್ಲ, ಅದರಲ್ಲಿ ಹೂವು ಬಿಟ್ಟು ಅದರಲ್ಲೇ ಒಣಗಿಬಿಟ್ಟಿದ್ದಾವೆ. ಇದು ಪರವಾಗಿಲ್ಲ, ಇದು ಹೆಂಗೋ ಸೆಟ್ ಆಗಿಬಿಡುತ್ತೆ. ಗಿಡ ಹಸ್ರಾಗಿದೆ, ಕಟಿಂಗ್ ಇಟ್ಟರೂ ಬಂದುಬಿಡುತ್ತೆ. ಇದು ನಾನು ಬೆಳೆಸ್ತಾ ಇದ್ದಿದ್ದು ಪಿಂಕೆ ನನಗೆ ತುಂಬ ಬೇಜಾರಾಗಿರೋದು ಈ ಸರಿ. ಎಷ್ಟು ವರ್ಷದಿಂದ ಅದು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದನೇ ಸೇವ್ ಮಾಡ್ಕೊಂಬಂದಿದ್ದು. ಅಂಥ ಗಿಡ ಈ ಥರ ಆಯ್ತಲ್ಲ ಅನ್ನೋದು ಬೇಜಾರಾಗುತ್ತೆ. ಆಮೇಲೆ ಕನಕಾಂಬ್ರನೂ ಅಷ್ಟೇ, ಹೂವು ಬಿಟ್ಟು ಅದರಲ್ಲೇ ಒಣಗ್ತಾ ಇದೆ ಬಂಚು. ಅವನ್ನೆಲ್ಲ ತೆಗೆದೆ. ಆಮೇಲೆ ಕಸ ಅಂತೂ ತುಂಬ ಬೆಳೆದುಬಿಟ್ಟಿದೆ, ಅವನ್ನೆಲ್ಲ ತೆಗಿತಾ ಇದ್ದೀನಿ. ನನಗೆ ಕಂಡಿದ್ದು ಹೇಳಿದ್ನಲ್ಲ, ತುಂಬ ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಅಲ್ಲಿ ಕಂಡಿದ್ದು. ಆಮೇಲೆ ನಾನು ಊರಿಂದ ಬರೋವಾಗ ನಮ್ಮ ತಂಗಿ ಮನೆ ಹತ್ರ ಕೆಲಸ ಮಾಡೋರು ಬಟ್ಟೆ ಅಮ್ಮ ಒಂದು 4 ಗುಲಾಬಿ ಗಿಡ ತಂದು ಕೊಟ್ಟಿದ್ಲು ನರ್ಸರಿಯಿಂದ. ಅವು ತಂದು ಹಂಗೆ ಇಟ್ಟಿದ್ದೀನಿ. ಆಮೇಲೆ ಲಾಲ್ಬಾಗಿಂದ ತಂದಿರೋದು ಹಂಗೆ ಇದೆ, ಅವೆಲ್ಲ ರೀಪಾಟ್ ಮಾಡ್ಕೋಬೇಕು. ಫಸ್ಟು ನಾನು ಕೆಲಸ ಶುರು ಮಾಡಬೇಕೆ ಗುಲಾಬಿ ಗಿಡಗಳಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗುಲಾಬಿ ಗಿಡದಲ್ಲೂ ಅಷ್ಟೇ, ಹೂವು ಎಲ್ಲ ಒಣಗಿ ಅದರಲ್ಲೇ ಇದಾಗ್ತಾ ಇದ್ದಾವೆ, ಅವನು ತೆಗಿಬೇಕು. ಆಮೇಲೆ ಕಸನೂ ಪಾಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಕಸ ಬೆಳೆದಿದೆ, ಮಣ್ಣೂ ಗಟ್ಟಿಯಾಗ್ಬಿಟ್ಟಿದೆ. ಅದು ಸುಮಾರು 1 ವರ್ಷ ಹತ್ತತ್ರ ಆಗಕ್ಕೆ ಬಂತು ಅನಿಸುತ್ತೆ ಅದನ್ನು ಕೇರ್ ಮಾಡೋಕ್ಕೆ. ಮೇಲಿಟ್ಟಿದ್ನಲ್ಲ ಆವಾಗ ಅದ್ರ ಮಣ್ಣು ಲೂಸ್ ಮಾಡಿದ್ದು, ಮತ್ತು ಅದ್ರದ್ದು ಲೂಸ್ ಮಾಡೋಕ್ಕೆ ಆಗಿರಲಿಲ್ಲ. ಅದರಿಂದ ಅದು ಸ್ವಲ್ಪ ಮಣ್ಣು ಗಟ್ಟಿಯಾಗಿದೆ ಅನಿಸುತ್ತೆ. ಈ ಥರ ಕಂಡಿದ್ದು ಸ್ವಲ್ಪ ಈ ಸರಿ ಶುರು ಮಾಡ್ಬೇಕಾದ್ರೆ ಫಸ್ಟ್ ಗುಲಾಬಿ ಗಿಡದಿಂದ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಆವಾಗ ಅವು ನರ್ಸರಿಯಿಂದ ತಂದಿರೋವು ಗುಲಾಬಿ ಗಿಡ ಆದರೆ ರಿಪಾರ್ಟ್ ಮಾಡ್ತೀನಿ. ಸೊ ಈ ಥರ ಕನಕಾಂಬ್ರ ಎಲ್ಲ ನೋಡಿ ಹೂವು ಬಿಟ್ಟು ನಾನು ಇಲ್ಲ ಅಂದರೆ ಇವೆಲ್ಲ ಹೂವು ಬಿಟ್ಟಾಗ ತೆಗಿಯೋರು ವಿಡಿಯೋ ಇಲ್ಲ, ನಿಮಗೆ ಅದ್ರ ವಿಡಿಯೋನೂ ಸಿಕ್ಕಿಲ್ಲ. ಹೂವು ಚೆನ್ನಾಗೇ ಬಿಟ್ಟಿದ್ದಾವೆ ಕನಕಾಂಬ್ರ, ಆದರೆ ಅವಾಗ ವಿಡಿಯೋ ಯಾರು ಮಾಡೋರಿಲ್ಲ ಅಲ್ವಾ. ಇವಾಗ ಒಣಗಿರೋ ಬೀಜ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೂವು ಬಿಟ್ಟಿದ್ವು ಅನ್ಸುತ್ತೆ. ತುಂಬ ಹೂವು ಬಿಟ್ಟಿದ್ವು ಅನಿಸುತ್ತೆ. ಇದು ಎಲ್ಲೋ ಕನಕಾಂಬ್ರ, ಆಮೇಲೆ ಚೈನಾ ಕನಕಾಂಬ್ರ, ನಾರ್ಮಲ್ ಕನಕಾಂಬ್ರ 2 ಗಿಡ ಇರೋದು. ಯಾಕೋ ಕನಕಾಂಬ್ರ ಗಿಡ ನನ್ನ ಗಾರ್ಡನಲ್ಲಿ ಜಾಸ್ತಿ ಹೆಲ್ದಿಯಾಗಿ ಬೆಳೆಯೋದೇ ಇಲ್ಲ. ನೋಡಬೇಕು ಬರೋ ವರ್ಷ ಆದ್ರೂ ಚೆನ್ನಾಗಿ ಬೆಳೀತಾವ ಅಂತ. ಈ ಥರ ಕಂಡಿದ್ದು ಸ್ವಲ್ಪ ಕೆಲಸ ಮಾಡಿ ಬಿಸಿಲಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಥರ ಓಡಾಡ್ಕೊಂಡು ಕೆಲಸನೂ ಆಯಿತು, ನಾನು ಬಿಸಿಲು ಕಾಯಿಸ್ದಂಗೆ ಆಯಿತು ಅಂತ ಓಡಾಡಿ ಅವತ್ತು ಕೆಲಸ ಮಾಡಿದ್ದು, ವಿಡಿಯೋ ಮಾಡಿದ್ದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಇಲ್ಲಿ ವೈಟ್ ಸಾಮಂತಿಗೆ ಅವು ಕೂಡ ಇದೇ ಆಗಿದ್ದಾವೆ. ನನ್ನ ಹಳೆಯ ವಿಡಿಯೋಗಳು ನೋಡಿದಾಗ ನಾನು ಈ ಸಾಮಂತಿಗೆ ಗಿಡಗಳು ಮಣ್ಣು ಕಾಣದಷ್ಟು ಸಸಿಗಳು ಇರೋವು. ಇಲ್ಲಿ ಇವಾಗ ಎಷ್ಟು ಇದಾಗಿದೆ ಪಾಟು ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಒಂದೊಂದರಲ್ಲಿ ಸಸಿ ಇದ್ದಾವೆ ಬೇರೆ ಕಲರ್ದು, ಆದರೆ ಅವು ಅಷ್ಟು ಹೆಲ್ದಿಯಾಗಿಲ್ಲ. ಅದಕ್ಕೆ ಅವನ್ನ ಪೂರ್ತಿ ಚೆನ್ನಾಗಿರೋ ಸಸಿ ಫಸ್ಟು ಚಿಕ್ಕ ಪಾಟ್ಗೆ, ನರ್ಸರಿ ಪಾಟ್ಗಳು ಇರುತ್ತಲ್ಲ ಅವು ಕಕ್ಕೊಂಡು ಸೇವ್ ಮಾಡಿ ಅವನ್ನ ಆಮೇಲೆ ಸಾಮಂತಿಗೆ ಗಿಡ ಸೀಸನ್ ಬಂದಾಗ ಅವನ್ನ ನಾಟಿ ಮಾಡ್ಕೋಬೇಕು. ಈ ಥರ ಇವಾಗ ಚೆನ್ನಾಗಿರೋ ಆರೋಗ್ಯವಾಗಿರೋ ಸಸಿ ಸೇವ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಇಯರ್ಗೆ ಸಾಮಂತಿಗೆ ಸಸಿ ಬರುತ್ತೆ. ಆದರೂ ಇನ್ನೂ 1 ವರ್ಷ 2 ವರ್ಷ ಯಾರಿಗೂ ಕೊಡೋಷ್ಟು ಬೆಳೆಸೋಕ್ಕಾಗಲ್ಲ ಅನಿಸುತ್ತೆ ನನಗೆ. ಪ್ರತಿ ವರ್ಷ ನಾನು ಯಾವನ ಕಟಿಂಗು ಸಸಿಗಳು ಕೊಡ್ತಿದ್ದೆ, ಈ ವರ್ಷ ನನಗೇ ಇಲ್ದಂಗೆ ಆಗಿದ್ದಾವೆ. ಒಂದೊಂದು ಸರಿ ಈ ಥರ ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು 2 ಲೈನು ಬೆಳೆಸಿದೆ ನೋಡಿ. ಇದು ಇವತ್ತು ಹೂವು ಅರಳಿದೆ, ನೆನ್ನೆ ನೋಡಿಸಿದ್ನಲ್ಲ ಬಾಡೋಗಿತ್ತು. ಅದು ಅಂದರೆ ಒಂಥರ ಪಿಂಕ್ ಇದು, ಅಂದರೆ ಸೈಡಲ್ಲಿ ಲಾಸ್ಟಲ್ಲಿ ಚಿಕ್ಕದೇ ಹೂವು, ಆದರೆ ಎಲೆ ಬೇರೆ ಥರ ಇದೆ ನೋಡಿ, ಕಟ್ಟಾದ ಥರ ಇದೆ. ಇದೊಂದು ಸ್ವಲ್ಪ ಲೈಟ್ ಪಿಂಕ್ ಇದೆ, ಇನ್ನೂ ಒಂದು ಡಾರ್ಕ್ ಪಿಂಕ್ ಮೊದಲಿರೋದು ತೋರಿಸ್ತೀನಿ ನೋಡಿ. ಇದು ಡಾರ್ಕ್ ಪಿಂಕು, ಇದು ಎಲೆನೇ ಚೇಂಜ್ ಇದೆ. ಈ ಥರ ಸ್ವಲ್ಪ ನೋಡಿದರೆ ಬೇಗ ಒಂದೇ ಹೂವು ಅನಿಸಿದ್ರೂ ಸ್ವಲ್ಪ ಡಿಫ್ರೆನ್ಸು, ಎಲೆಗೊಳಗೂ ಡಿಫ್ರೆನ್ಸು, ಹೂವಿನ ಕಲರಲ್ಲೂ ಡಿಫ್ರೆನ್ಸು. ಅದೊಂದು ಹೊಸ ಹೂವು, ಅದು ನಮ್ಮ ವಾರ್ಗಿತ್ತಿ ಮನೆಯಿಂದ ತಂದಿದ್ದು ಕಟಿಂಗ್ ವರ್ಷ ಆಯಿತು ಅಂತ ಹೇಳಿದ್ನಲ್ಲ. ಇವಾಗ ಅದ್ರ ಸೀಸನ್ ಮುಗಿತಾ ಇದ್ದಾಗ ಮೊಗ್ಗಾಗಿ ಹೂವು ಬಿಡ್ತಾಯಿದೆ, ಅದೊಂದು ಖುಷಿ ಆಯಿತು. ಒಂದೊಂದು ನಮಗೆ ಈ ಥರ ತುಂಬ ದಿನದ ಮೇಲೆ ಗಾರ್ಡನೇ ಬಂದಾಗ ಆ ಥರ ಖುಷಿ ಸಿಗುತ್ತಲ್ವ, ಅದು ಖುಷಿ ಅನಿಸುತ್ತೆ. ಹೊಸ ಹೂವು ಬಿಟ್ಟಾಗ ಅಥವಾ ಹೊಸ ಕಾಯಿ ನೋಡಿದಾಗ, ನಾವು ರಿಪಾರ್ಟ್ ಮಾಡಿ ಹೋಗಿರೋ ಗಿಡಗಳು ಚೆನ್ನಾಗಿ ಸೆಟ್ಟಾಗಿ ಬೆಳೆದು ನಿಂತಾಗ ಇವು ನಮಗೆ ಎಷ್ಟು ದುಡ್ಡು ಕೊಟ್ಟರು ಸಿಗದಷ್ಟು ಖುಷಿ ಕೊಡ್ತವೆ. ಅದರಲ್ಲೇ ನಮಗೆ ತುಂಬ ಎಷ್ಟೇ ನೋವಿದ್ರೂ ಮರೆಯೋಕ್ಕೆ ಆಗೋದು. ಇವಾಗ ನಾನು ಮತ್ತೆ ಇನ್ನೂ ಒಂದು ರೌಂಡ್ ಅಲ್ಲೇ ಓಡಾಡ್ತಾಯಿದ್ದೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.